90% ಪಡೆದಂತಹ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ನೀಡಿ, ಕಾಲೇಜಿಗೆ ಅಡ್ಮಿಷನ್ ನೀಡಿ ರ್ಯಾಂಕ್ ಪಡೆಯುವುದು ಅಷ್ಟು ಕಷ್ಟ ಅಲ್ಲ ಅಂತ ತುಂಬ ಇನ್ಸ್ಟಿಟ್ಯೂಷನ್ಸ್ ನಮ್ಮ ಮಧ್ಯೆ ಇದೆ. ಆದರೆ 35% ಪಡೆದಂತಹ ಸ್ಟೂಡೆಂಟ್ಸನ್ನು ಕರೆದು ಗ್ರೂಮ್ ಮಾಡಿ ಅವರನ್ನು ರ್ಯಾಂಕ್ ತೆಗೆಸುವುದು, ಅವರಿಗೆ 90% ತೆಗೆಸುವುದು, ಅದು ಎಲ್ಲ ಇನ್ಸ್ಟಿಟ್ಯೂಷನ್ನಲ್ಲಿ ಸಾಧ್ಯ ಇಲ್ಲ. ಅಂತಹ ಒಂದು ಇನ್ಸ್ಟಿಟ್ಯೂಷನ್ ಕಾರ್ಕಳದಲ್ಲಿದೆ. ಆ ಇನ್ಸ್ಟಿಟ್ಯೂಷನ್ನಲ್ಲಿ ನಾನೀಗ ಇದ್ದೇನೆ. ಕ್ರೈಸ್ಟ್ ಕಿಂಗ್ KGಯಿಂದ PU ತನಕ ಒಂದು ಅಪರೂಪದ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಕೇವಲ ಸ್ಟಡೀಸ್ ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಲ್ಲ ಥರದ ಎಜುಕೇಷನ್ ಈ ಇನ್ಸ್ಟಿಟ್ಯೂಷನ್ನಲ್ಲಿ ನಡೀತಾ ಇದೆ. ಒಂದು ಅದ್ಭುತವಾದ ಸಾಧನೆ ಈ ಇನ್ಸ್ಟಿಟ್ಯೂಷನ್ದು ಏನೆಂದರೆ, ಪುವರೆಸ್ಟ್ ಆಫ್ ಪುವರ್ ಅಂದರೆ ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಕಡಿಮೆ ಅಂದರೆ 30% ಮಕ್ಕಳು ಔಟ್ ಆಫ್ 2400 ಸ್ಟೂಡೆಂಟ್ಸ್ 30% ಐದರ್ ಸ್ಕಾಲರ್ಶಿಪ್ ಅಥವಾ ಫ್ರೀ ಎಜುಕೇಷನನ್ನು ಪಡಿತಾ ಇದ್ದಾರೆ. ಯಾವ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಏನೆಲ್ಲ ಲಕ್ಸುರಿ ಫೆಸಿಲಿಟೀಸ್ ಇವೆಯಾ, ನಾನು ಹೇಳ್ತೇನೆ ಲಕ್ಸುರಿ ಅಥವಾ ಕಂಫರ್ಟ್ ಸಿಗುವಂಥ ಫೆಸಿಲಿಟೀಸ್ ಇವೆಯಾ, ಆ ಎಲ್ಲ ಫೆಸಿಲಿಟೀಸ್ ಇದೀಗ ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಕೂಡ ಲಭ್ಯ ಇದೆ. ಈ ಇನ್ಸ್ಟಿಟ್ಯೂಷನ್ನ ಹೊಸ ಬ್ಲಾಕ್ ರೆಡಿ ಆಗ್ತಾ ಇದೆ. ನಾವು ಕಾರ್ಕಳದಲ್ಲಿ ಬಂದು ಇವತ್ತು ಇಲ್ಲಿ ವಿಸಿಟ್ ಮಾಡುವಾಗ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು ಒನ್ ಆಫ್ ದ ಬೆಸ್ಟ್ ಲೈಬ್ರರೀಸ್ ಅಂತ ಹೇಳ್ಬೋದು. ಇಲ್ಲಿರುವ ಲೈಬ್ರರಿ ಇರಲಿ, ಲ್ಯಾಬ್ ಇರಲಿ, ಅಥವಾ ಇಲ್ಲಿರುವಂತಹ ಒಂದು ಸ್ಟೇಟ್ ಆಫ್ ಆರ್ಟ್ ಸ್ಟುಡಿಯೋ ಇರಲಿ. ಈ ಸ್ಟುಡಿಯೋ ಒಳಗಡೆ ಸುಮಾರು 150 ಸ್ಟೂಡೆಂಟ್ಸು ಕೂತ್ಕೊಂಡು ಒಂದು ಫಿಲ್ಮ್ ನೋಡುವಂಥ ಅವಕಾಶ. ಫಿಲ್ಮ್ ಅಂದರೆ ಕಮರ್ಷಿಯಲ್ ಮೂವಿ ಅಲ್ಲ, ಎಜುಕೇಷನಲ್ ಮೂವಿಯನ್ನು ನೋಡಬಹುದು. ಎಲ್ಲ ಮಕ್ಕಳಿಗೆ ವಾರಕ್ಕೆ ಒಂದು ಮೂವಿ ನೋಡುವಂತಹ ಒಂದು ಸ್ಟೇಟ್ ಆಫ್ ಆರ್ಟ್ ಥಿಯೇಟರ್ ಕೂಡ ಇಲ್ಲಿ ಇದೆ. ಸುಮಾರು 130 ಟೀಚರ್ಸ್ ಕೂಡ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಈ ಶಾಲೆಯ 9th ಸ್ಟ್ಯಾಂಡರ್ಡಲ್ಲಿ ಕಲಿತಿರುವಂತಹ ಶಗುನ್ ವರ್ಮಾ ಹೆಗ್ಡೆ ವಾಲಿಬಾಲಲ್ಲಿ ಇವತ್ತು ಚೈನಾದಲ್ಲಿ ಭಾರತ ತಂಡವನ್ನು ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ SSLC ಮತ್ತು PUCಯಲ್ಲಿ ರ್ಯಾಂಕ್ಸ್ ಬರ್ತಾ ಇದೆ. ಬಹುಶಃ ಇಂಥ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಸ್ಟಡೀಸ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಎಂಟರ್ಟೈನ್ಮೆಂಟ್ ಇರಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಲಿ, ಎಲ್ಲದಕ್ಕೂ ಈಕ್ವಲ್ ಆಪರ್ಚುನಿಟಿ ನೀಡುವಂಥ ಒಂದು ಅಪರೂಪದ ಇನ್ಸ್ಟಿಟ್ಯೂಷನ್ ಇದು. ಟೋಟಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಆದರೆ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ. ಆವ್ಲಿನ್ ಲೂವಿಸ್ ಈ ಇನ್ಸ್ಟಿಟ್ಯೂಷನ್ನ ಸೆಕ್ರೆಟರಿ ಆಗಿದ್ದಾರೆ, ಈ ಒಂದು ಟ್ರಸ್ಟ್ನ ಸೆಕ್ರೆಟರಿ ಆಗಿದ್ದಾರೆ. 4 ಟ್ರಸ್ಟ್ಗಳನ್ನು ಒಳಗೊಂಡಂತಹ ಕ್ರೈಸ್ಟ್ ಕಿಂಗ್ ಈ ಕ್ರೈಸ್ಟ್ ಕಿಂಗ್ ಇನ್ಸ್ಟಿಟ್ಯೂಷನನ್ನು ಕಳೆದ 37 ವರ್ಷಗಳಿಂದ ನಡೆಸ್ತಾ ಬಂದಿದೆ. ಬಹುಶಃ ಹೊಸ ಬ್ಲಾಕಿಗೆ ಬಂದಾಗ ಒಂದು ಹೊಸ ಹುರುಪು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಶಿಕ್ಷಕರಿಗೆ ಕೂಡ ಅದೇ ರೀತಿ ಆಗ್ತಾ ಇದೆ. ಈ ಶಾಲೆಯ ಸ್ಪೆಷಾಲಿಟಿ ಏನೆಂದರೆ ಕಂಪ್ಲೀಟ್ ಎಲೆಕ್ಟ್ರಿಕಲ್, ₹1 ಕೂಡ ಎಲೆಕ್ಟ್ರಿಕಲ್ ಬಿಲ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ, ಆದರೆ ಫುಲ್ ಸೋಲಾರ್ ಸಿಸ್ಟಮ್ ಇದೆ. ಈ ಸೋಲಾರ್ ಸಿಸ್ಟಮನ್ನು ಡೊನೇಟ್ ಮಾಡಿದವರು ನಮ್ಮ NRI ಆಂಟ್ರಪ್ರನೋರ್ ಶ್ರೀ ರೊನಾಲ್ಡ್ ಪಿಂಟೋ, ಹಿಸ್ನಾ ಇಂಟರ್ನ್ಯಾಷನಲ್. ನಿಮಗೆಲ್ಲರಿಗೂ ಗೊತ್ತುಂಟು, ದೈಜಿ ವರ್ಲ್ಡಲ್ಲಿ ಮಿಸ್ ದೈಜಿ ವರ್ಲ್ಡ್ ಎಂಬ ಒಂದು ಬ್ಯೂಟಿ ಕಂಟೆಸ್ಟನ್ನು ಕಳೆದ 4 ಸೀಸನಲ್ಲಿ ಕೊಡ್ತಾ ಬಂದಿರುವ ಶ್ರೀ ರೊನಾಲ್ಡ್ ಪಿಂಟೋ ಈ ಒಂದು ಸೋಲಾರ್ ಸಿಸ್ಟಮನ್ನು ಟೋಟಲಿ ಡೊನೇಟ್ ಮಾಡಿದ್ದಾರೆ. ಹಾಗೆಯೇ ಒಂದು ಅತ್ಯಾಧುನಿಕ ಲೇಟೆಸ್ಟ್ ಕಂಪ್ಯೂಟರ್ ಲ್ಯಾಬ್ ಕೂಡ ಇಲ್ಲಿದೆ. ಈ ಲ್ಯಾಬಲ್ಲಿ ಒಂದಲ್ಲ ಎರಡಲ್ಲ 75 ಲೇಟೆಸ್ಟ್ ಕಂಪ್ಯೂಟರ್ಸ್ಗಳಿವೆ. ಈ ಕಂಪ್ಯೂಟರ್ ಲ್ಯಾಬನ್ನು ಅಥವಾ ಕಂಪ್ಯೂಟರ್ಸ್ಗಳನ್ನು 75 ಕಂಪ್ಯೂಟರ್ಸನ್ನು ಡೊನೇಟ್ ಮಾಡಿದವರು ನಮ್ಮ ಇನ್ನೊಬ್ಬ NRI ಆಂಟ್ರಪ್ರನರ್ ಶ್ರೀ ಡಾಕ್ಟರ್ ರೊನಾಲ್ಡ್ ಕುಲಾಸೋ. ಬಹುಶಃ ಸಮಾನ ಮನಸ್ಕರಿಗೆ ಅದು ಯಾರಿಗೆ ಚಾರಿಟಿ ನೀಡಲು ಮನಸ್ಸಿದೆ, ಯಾರಿಗೆ ಇಂಥ ಒಂದು ಇನ್ಸ್ಟಿಟ್ಯೂಷನನ್ನು ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋಗುವ ಒಂದು ಬಯಕೆ ಇದೆ, ನೀವು ಕೂಡ ಜಾಯಿನ್ ಆಗಬಹುದು. ಈ ಇನ್ಸ್ಟಿಟ್ಯೂಷನನ್ನು ಕೇವಲ ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಒಂದು ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಮಾಡುವಲ್ಲಿ ನಾವೆಲ್ಲರೂ ಸೇರಿ ಸಹಕಾರವನ್ನು ಖಂಡಿತವಾಗಿ ನಾವು ನೀಡಬಹುದು. ಅಷ್ಟು ಮಾತ್ರ ಅಲ್ಲ, 2 ಸ್ಪೆಷಾಲಿಟಿಗಳಿವೆ. ಕಿಚನ್ ಲ್ಯಾಬ್, ನೀವು ಎಷ್ಟು ಜನರು ಈ ಬಗ್ಗೆ ಸ್ಕೂಲ್ ಲೆವೆಲಲ್ಲಿ ಅಥವಾ ಒಂದು PU ಲೆವೆಲಲ್ಲಿ ಕೇಳಿದ್ದೀರಿ. ಈ ಕಿಚನ್ ಲ್ಯಾಬನ್ನು ನೀವು ಕೇವಲ ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಮಾತ್ರ ನೋಡ್ತೀರಾ, ಆದರೆ ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ
ಕಿಚನ್ ಲ್ಯಾಬ್ ಇದೆ. ಮಕ್ಕಳಿಗೆ ಹೇಗೆ ನಮ್ಮ ತಿಂಡಿಗಳನ್ನು ತಯಾರು ಮಾಡುವುದು, ಅದರ ಹೈಜೀನಿಕ್ ಹೇಗೆ ತಿನ್ನುವುದು ಅಂತ ಕೂಡ ಅವರು ಕಲಿಸ್ತಾ ಇದ್ದಾರೆ. ಇದೆಲ್ಲವನ್ನು ಬಿಟ್ಟು ನನ್ನೊಂದು ಫೇವರೆಟ್ ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ಈ ಶಾಲೆಯಲ್ಲಿ ಗ್ರೂಮಿಂಗ್ ಸಬ್ಜೆಕ್ಟ್ ಆಗಿ ಸಿಲೆಬಸ್ ಆಗಿ ಇದನ್ನು ಅಳವಡಿಸಿದ್ದಾರೆ. ವಾರಕ್ಕೆ ಒಂದು ದಿನ ಒಂದು ಪೀರಿಯಡ್. ನಿಮಗೆಲ್ಲರಿಗೂ ಗೊತ್ತು ಆತ್ಮೀಯ ಸ್ನೇಹಿತರೆ, ಈ ಒಂದು ಜಗತ್ತಿನಲ್ಲಿ ಐದರ್ ಸಾಫ್ಟ್ ಸ್ಕಿಲ್ ಅಥವಾ ಹಾರ್ಡ್ ಸ್ಕಿಲ್ ಅಂತ ಈ ಎರಡು ಸಬ್ಜೆಕ್ಟ್ನ ಬಗ್ಗೆ ನಾವು ಮಾತಾಡ್ತೇವೆ. ಹಾರ್ಡ್ ಸ್ಕಿಲ್ ಅಂದರೆ ಪುಸ್ತಕದ ಬದನೆಕಾಯಿ. ಪುಸ್ತಕದಲ್ಲಿ ಕಲಿತು ನಾವು ಏನು ಸರ್ಟಿಫಿಕೇಟನ್ನು ಪಡ್ಕೊಳ್ತೇವೋ, ಡಿಗ್ರಿ ಆದ ನಂತರ ನಮಗೆ ಎಷ್ಟು ಜನರಿಗೆ ಸರ್ಟಿಫಿಕೇಟ್ ನೋಡಿ ಕೆಲಸ ಸಿಗ್ತದಂತ ಗೊತ್ತಿಲ್ಲ. ಆದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಡಿಗ್ರಿ ಆಗಿ ಹೋದ ನಂತರ ಸಾಫ್ಟ್ ಸ್ಕಿಲ್ ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಈ ಸಾಫ್ಟ್ ಸ್ಕಿಲ್ ಬಿಹೇವಿಯರ್ ಹೇಗಿರಬೇಕು, ನಿಮ್ಮ ನಡತೆ ಹೇಗಿರಬೇಕು, ನೀವು ತಿನ್ನುವ ರೀತಿ ಹೇಗಿರಬೇಕು, ನೀವು ನಿಮ್ಮ ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು, ನಿಮ್ಮ ಶಿಕ್ಷಕರಿಗೆ ನೀವು ಹೇಗೆ ಗೌರವ ಕೊಡಬೇಕು, ಒಂದು ಫಂಕ್ಷನಿಗೆ ಹೋದರೆ ಹೇಗಿರಬೇಕು, ಕ್ಲಾಸ್ ರೂಮಲ್ಲಿ ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು, ಪಬ್ಲಿಕ್ಕಲ್ಲಿ ಹೇಗಿರಬೇಕಂತ ನಮಗೆ ಯಾರು ಕೂಡ ಹೇಳಿಕೊಡುವುದಿಲ್ಲ. ಆದರೆ ಅಂತಹ ಒಂದು ಗ್ರೂಮ್ ಮಾಡುವಂತಹ, ಸಿಲೆಬಸ್ ಮಾಡಿ, ಸಬ್ಜೆಕ್ಟ್ ಮಾಡಿ ಮಕ್ಕಳನ್ನು ಟ್ರೈನ್ ಮಾಡುವಂತಹ ಒಂದು ಅಪರೂಪದ ಇನ್ಸ್ಟಿಟ್ಯೂಷನ್ ಇದ್ದರೆ ಅದು ಕ್ರೈಸ್ಟ್ ಕಿಂಗ್ ಸ್ಕೂಲ್, ಹೈಸ್ಕೂಲ್ ಮತ್ತು PU ಕಾಲೇಜ್. ನನ್ನ ಜೊತೆ ಈಗ ಕ್ಯಾಂಪಸಲ್ಲಿ ನನ್ನೊಂದಿಗೆ ಜಾಯ್ನ್ ಆಗಿದ್ದಾರೆ ಈ ಒಂದು ಇನ್ಸ್ಟಿಟ್ಯೂಷನ್ನ ಸೆಕ್ರೆಟರಿ, ಈ ಟ್ರಸ್ಟ್ನ ಸೆಕ್ರೆಟರಿ ಆದಂಥ ಆವ್ಲಿನ್ ಲೂವಿಸ್ ಇವರು. ಬಹುಶಃ ಕಳೆದ 37 ವರ್ಷಗಳಿಂದ ಕೂಡ ಈ ಇನ್ಸ್ಟಿಟ್ಯೂಷನ್ನಲ್ಲಿ ಅವರು ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನನ್ನ ಬಯಸದೆ. ದಿಸ್ ಈಸ್ ಪ್ಯೂರ್ಲಿ ಅವರದು ಚಾರಿಟಿ ವರ್ಕ್. ಹಾಗೆಯೇ ರೊನಾಲ್ಡ್ ಪಿಂಟೋ ಇದ್ದಾರೆ, ಶ್ರೀ ರೊನಾಲ್ಡ್ ಪಿಂಟೋ. ನಾನು ಇವಾಗಲೇ ಹೇಳಿದೆ, ಇಡೀ ಒಂದು ಸೋಲಾರ್ ಸಿಸ್ಟಮನ್ನು ಕೊಟ್ಟು ಈ ಇನ್ಸ್ಟಿಟ್ಯೂಷನಲ್ಲಿ ಏನಾದರೂ ಒಂದು ಡಿಫ್ರೆನ್ಸ್ ಏನಾದರೂ ಒಂದು ಬೇರೆಯೇ ಇರಬೇಕು. ಯಾಕೆಂದರೆ ಎಲೆಕ್ಟ್ರಿಸಿಟಿ ಇರುವ ಇನ್ಸ್ಟಿಟ್ಯೂಷನ್ ಎಲ್ಲನೂ ಇದೆ, ಆದರೆ ಅದರಲ್ಲಿ ಏನಾದರೂ ಒಂದು ಸೇವ್ ಮಾಡಿ ಏನಾದರೂ ಹೊಸತನ ಮಾಡಬೇಕೆಂಬ ದೊಡ್ಡ ಮನಸ್ಸು ಮಾಡಿದವರು ಹಿಸ್ನಾ ಇಂಟರ್ನ್ಯಾಷನಲ್ ಇದರ MD ಅಬುದಾಬಿ ಇಂದ ಶ್ರೀ ರೊನಾಲ್ಡ್ ಪಿಂಟೋ ಅವರು. ಇನ್ನು ನಮ್ಮ ಜೊತೆ ಇದ್ದಾರೆ ಈ ಒಂದು ಇನ್ಸ್ಟಿಟ್ಯೂಷನ್ನ ಇನ್ನೊಬ್ಬರು ಅಥವಾ ಟ್ರಸ್ಟ್ನ ಇನ್ನೊಬ್ಬರು ಟ್ರಸ್ಟಿ ಶ್ರೀ ಪೀಟರ್ ಫರ್ನಾಂಡಿಸ್, ಬಹುಶಃ ಪ್ರೊಫೆಸರ್ ಅಥವಾ ಡಾಕ್ಟರ್ ಪೀಟರ್ ಫರ್ನಾಂಡಿಸ್. ಈ ಇನ್ಸ್ಟಿಟ್ಯೂಷನ್ನ ಇನ್ನೊಬ್ಬರು ಟ್ರಸ್ಟಿ ಡಾಕ್ಟರ್ ಪೀಟರ್ ಫರ್ನಾಂಡಿಸ್. ಇವರು ವೃತ್ತಿಯಲ್ಲಿ ಏನು ಶಿಕ್ಷಕರು ಅಂತ ಹೇಳ್ಬೋದು. ಅಂದರೆ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಅವರದ್ದು ಪ್ಯಾಷನ್. ಇಲ್ಲಿಯೇ ಹತ್ತಿರ ಕಾರ್ಕಳದಲ್ಲಿ ಅವರದ್ದು ಮನೆ. ಈ ಒಂದು ಇನ್ಸ್ಟಿಟ್ಯೂಷನ್ನಿಗೆ ತಾನು ಏನು ಹೊರಗಡೆಯಿಂದ ಸಪೋರ್ಟ್ ಮಾಡಿ ತನ್ನಿಂದಲೂ ಕೂಡ ಈ ಸಮಾಜಕ್ಕೆ ಏನಾದರೂ ಆಗಬೇಕು, ಏನನ್ನೂ ಅಪೇಕ್ಷಿಸದೆ ಇವರೆಲ್ಲರೂ ಒಂದು ಶಿಕ್ಷಣ ಸಂಸ್ಥೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಎಲ್ಲರ ಪರವಾಗಿ ನಿಮ್ಮ ಹತ್ರ ಮಾತಾಡ್ತೇನೆ ನಾನು. ಸರಿ. ಸೊ ಈ ಒಂದು ಬ್ಯೂಟಿಫುಲ್ ಆದ ಬ್ಲಾಕ್ ನಾವು ಒಳಗಡೆ ನೋಡಿದೆ, ನೀವು ಕೂಡ ನೋಡಿದ್ರಿ ಸ್ಕ್ರೀನಲ್ಲಿ. ಯಾವಾಗ ಇನಾಗ್ರೇಷನ್ಗೆ ರೆಡಿ ಆಗ್ತಾ ಇದೆ? ನಾವೊಂದು 2 ವರ್ಷದ ಹಿಂದೆ ಅದನ್ನು ಆರಂಭ ಮಾಡಿ ಇನ್ನೊಂದು 2 ತಿಂಗಳ ಒಳಗಡೆ ಅದನ್ನು ವಿದ್ಯಾರ್ಥಿಗಳಿಗೆ ಸಮರ್ಪಿಸಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಇದನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ಆಯಿತು. ಯಾಕಂದರೆ 6 ಫ್ಲೋರ್ ಬಿಲ್ಡಿಂಗ್ ಅದು ಒಂದು ಇನ್ನೊಂದು ಜನವರಿ ಎಂಡ್ ಒಳಗೆ ಅದನ್ನು ಲೋಕಾರ್ಪಣೆ ಮಾಡಬೇಕಂತ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಬೇಗನೆ, ಅಂದರೆ ವಿದಿನ್ 2 to 3 months ಈ ಇನ್ಸ್ಟಿಟ್ಯೂಷನ್ ರೆಡಿ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಅಂದರೆ ಈ ಸ್ಟಡೀಸ್ ಬಿಟ್ಟು ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಸಾಧನೆ ಮಾಡಿದೆ. ಸ್ಟಡೀಸಲ್ಲಿ ಹಿಂದೆ ಉಳಿದಿಲ್ಲ. ಒಂದು ಹುಡುಗಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ವಾಲಿಬಾಲಲ್ಲಿ ಸೆಲೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾಳೆ. ಇನ್ನೊಬ್ಳು ಹುಡುಗಿ ಕರಾಟೆಯಲ್ಲಿ ನ್ಯಾಷನಲ್ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ನ್ಯಾಷನಲ್ ಲೆವೆಲಿಗೆ ಹೋಗಿದ್ದಾರೆ. ಪ್ರೀವಿಯಸ್ ಇಯರ್ಸ್ ಕೂಡ ಚೆಸ್ನಲ್ಲಿ ಕೂಡ ಇಲ್ಲಿನ ಸ್ಟೂಡೆಂಟ್ಸ್ ನ್ಯಾಷನಲ್ ಲೆವೆಲಿಗೆ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಏನು ಈ ಸ್ಪೋರ್ಟ್ಸ್ ಇರ್ಬೋದು, ಇನ್ನೊಂದು ಕಡೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮತ್ತು ಲೀಡರ್ಶಿಪ್ಪಲ್ಲಿ ಕೂಡ ಇಲ್ಲಿಯ ಸ್ಟೂಡೆಂಟ್ಸ್ ತುಂಬ ಬೆಳೀತಾ ಇದ್ದಾರೆ. ಸೊ ಓವರಾಲ್ ಒಂದೇ ಮಾತಲ್ಲಿ ಹೇಳುವುದಾದರೆ ಈ ಒಂದು ಆಲ್ರೌಂಡ್ ಏನು ಎಲ್ಲ ರಂಗಗಳಲ್ಲಿ ನಮ್ಮ ಮಕ್ಕಳು ಮಿಂಚಬೇಕಾದ್ರೆ ವಾಟ್ ಈಸ್ ದ ಸೀಕ್ರೆಟ್, ದ ಒನ್ ಥಿಂಗ್ ಯು ಕ್ಯಾನ್ ಡಿಸ್ಕ್ರೈಬ್? ಈಗ ಶಿಕ್ಷಣ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂಕವೇ ಪ್ರಧಾನ ಅಂತ ಎಣಿಸ್ತಾ ಇದ್ದಾರೆ. ಆದರೆ ಶಿಕ್ಷಣ ಅಂದರೆ ಪರಿಪೂರ್ಣ ಶಿಕ್ಷಣ ಅಂದರೆ ಅಂಕದ ಜೊತೆಗೆ ವ್ಯಕ್ತಿತ್ವ ಬೆಳವಣಿಗೆ ಬರಬೇಕಾದ್ರೆ ನಿಮಗೆ ಕ್ರೀಡೆ, ಕೌಶಲ್ಯಾಭಿವೃದ್ಧಿ ಇರಬೇಕು, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು. ಇದು ಪರಿಪೂರ್ಣ ಶಿಕ್ಷಣ ಸಿಗಬೇಕಾದ್ರೆ ವಿದ್ಯಾರ್ಥಿಗಳು ಅಂಕದ ಜೊತೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಮಾತ್ರ ಅದು ಪರಿಪೂರ್ಣ ಶಿಕ್ಷಣ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ನಾವೆಲ್ಲ ಲೈಕ್ ಮೈಂಡ್ ಪೀಪಲ್ 1989-90ರಲ್ಲಿ ಆರಂಭ ಮಾಡಿ ನಾವೆಲ್ಲರೂ ಈಗ ಇದ್ದು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೇವೆ.
37 ವರ್ಷಗಳಿಂದ ಇದು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ನಾವು ಕಾಣ್ಬೋದು. ನಿರಂತರವಾಗಿ 2 ವರ್ಷ ನ್ಯಾಷನಲ್ ಲೆವೆಲಿಗೆ ನಮ್ಮ ಚೆಸ್ ವಿದ್ಯಾರ್ಥಿನಿಯರು ಹೋಗಿದ್ದಾರೆ. ನೀವು ಹೇಳಿದಾಗೆ ಈ ವರ್ಷ ಕರಾಟೆಯಲ್ಲಿ ಭಾರತದಲ್ಲಿ ಆಡ್ತಾ ಇದ್ದಾಳೆ. ಇನ್ನೊಂದು ಹುಡುಗಿ ಭಾರತವನ್ನು ವಾಲಿಬಾಲ್ ಅಂಡರ್ 15ನಲ್ಲಿ ನಾಯಕಿಯಾಗಿ ಕ್ರೈಸ್ಟ್ ಕಿಂಗ್ ಸಂಸ್ಥೆಯಿಂದ ಹೋಗ್ತಾ ಇರೋದು ನಮಗೆಲ್ಲ ಹೆಮ್ಮೆ. ಯಾಕೆಂದರೆ ಈ ಕಾರ್ಕಳ ಅನ್ನುವಂಥದ್ದು ಒಂದು ಗ್ರಾಮೀಣ ಪ್ರದೇಶ. ಭಾರತವನ್ನು ಪ್ರತಿನಿಧಿಸುವುದಂದರೆ ಅದು ನಮ್ಮ ಸಂಸ್ಥೆಗೆ ಮಾತ್ರ ಅಲ್ಲ, ನಮ್ಮ ಇಡೀ ಕಾರ್ಕಳಕ್ಕೆ ಹೆಮ್ಮೆ ಅಂತ ನಮಗೆ ಅನಿಸ್ತದೆ. ನಮ್ಮ ಮುಖ್ಯ ಉದ್ದೇಶ ಈಗ ನಾವು ನೋಡಿರ್ಬೋದು, ಈಗ ತಾವು ಹೇಳಿದ ಹಾಗೆ 2 ವರ್ಷದಿಂದ ನಿರಂತರವಾಗಿ ಕಟ್ಟಡ ಬರ್ತಾ ಇದೆ. ಭಾಳಷ್ಟು ಮಾಡರ್ನ್ ದ ಸ್ಟೇಟ್ ಆಫ್ ಆರ್ಟ್ ಲ್ಯಾಬೊರೇಟರಿಯನ್ನು ನಾವು ಕೊಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಏನು ಕೇಳಿದರೆ, ಇಂತಹ ಸೌಲಭ್ಯಗಳು ಹೆಚ್ಚಾಗಿ ಮೆಟ್ರೋ ಸಿಟೀಸ್ಗಳಲ್ಲಿ, ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಅದನ್ನು ವಿದ್ಯಾರ್ಥಿಗಳು ಅನುಭವಿಸ್ತಾರೆ. ನಮ್ಮ ಉದ್ದೇಶ ಕಡು ಬಡತನದಲ್ಲಿ ಬಂದಂಥ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಸಹ ರಾಷ್ಟ್ರಮಟ್ಟದ ಸೌಲಭ್ಯವನ್ನು ಕೊಡಬೇಕು ಅನ್ನುವುದು ನಮ್ಮ ಮುಖ್ಯ ಉದ್ದೇಶ. ಈ ಸಂಸ್ಥೆಯಲ್ಲಿ ತಮ್ಗೆ ಗೊತ್ತಿದ್ದ ಹಾಗೆ 2400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಗ್ರಾಮೀಣ ಪ್ರದೇಶದಿಂದ ಬಂದವರು, ಅವರ ಹೆತ್ತವರು ಏನು ದೊಡ್ಡ ವಿದ್ಯಾವಂತರಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯದ ಜೊತೆಗೆ ಹೆಚ್ಚಿನ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿಕೊಂಡು ಕಾರ್ಕಳದ ಹೃದಯ ಭಾಗದಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇವೆ. ಕೇವಲ ಶೈಕ್ಷಣಿಕ ಮಾತ್ರ ಅಲ್ಲ, ಪ್ರತಿ ವರ್ಷ ನಮಗೆ ಒಂದು 8ರಿಂದ 10 PUCಯಲ್ಲಿ ರ್ಯಾಂಕ್ ಬರ್ತಾ ಇದೆ. PUCಯಲ್ಲಿ ರ್ಯಾಂಕ್ ಮಾತ್ರ ಅಲ್ಲ, SSLCಯಲ್ಲಿ ಕ್ವಾಲಿಟಿ ಇಂಡೆಕ್ಸ್ ಅನ್ನೋ ಒಂದು ರಿಸಲ್ಟ್ಸ್ ಇದೆ. ನಿರಂತರ ಶೇಕಡಾವಾರು ರಿಸಲ್ಟ್ಸ್ 100 ಬಂದರೂ ಸಹ ಒಂದು ಕ್ವಾಲಿಟಿ ಇಂಡೆಕ್ಸ್ ರಿಸಲ್ಟ್ಸ್ ಅಂತಿದೆ. ಅದರಲ್ಲಿ ಪ್ರತಿ ಸಾರಿ ಉಡುಪಿ ಜಿಲ್ಲೆಯಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಪ್ರಥಮ ಸ್ಥಾನದಲ್ಲಿದೆ. ಜೊತೆಗೆ 625ರಲ್ಲಿ 625 ಅಂಕ ಪಡೆದಂಥ ಒಂದು ಇತಿಹಾಸ ನಿರ್ಮಿಸಿದ್ದು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಪ್ರಥಮ ಬಾರಿಗೆ. ಅದರಿಂದ ಕೇವಲ ಶೈಕ್ಷಣಿಕ ಅಥವಾ ಅಂಕ ಗಳಿಸುವಲ್ಲಿ ಮಾತ್ರ ಅಲ್ಲ, ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಕ್ರೈಸ್ಟ್ ಕಿಂಗ್ ಸಂಸ್ಥೆ ಯಾವತ್ತೂ ಮುಂಚೂಣಿಯಲ್ಲಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಕಿಚನ್ ಲ್ಯಾಬ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ಸನ್ನು ತಂದಿದ್ದೇವೆ. ಯಾಕಂದರೆ ಬದುಕಬೇಕಾದ್ರೆ ಕೇವಲ ಅಂಕಗಳಿಂದ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೀವನಾನುಭವ ಬೇಕಾದರೆ ಅವರಿಗೆ ಅಡುಗೆ ಮನೆಯ ವ್ಯವಸ್ಥೆ ಬಗ್ಗೆ ಅದರ ಮಾಹಿತಿ ಇರಬೇಕು. ಜೊತೆಗೆ ನಮ್ಮ ಎಥಿಕಲ್ ಬಿಹೇವಿಯರ್ ಆಲ್ಸೋ ಇಂಪಾರ್ಟೆಂಟ್. ಅದರ ಬಗ್ಗೆನೂ ನಾವು ಅವರಿಗೆ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡಲಿಕ್ಕಿದ್ದೇವೆ. ಒಟ್ಟಾರೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಒಂದು ಪರಿಪೂರ್ಣ ಶಿಕ್ಷಣವನ್ನು ನೀಡುವಲ್ಲಿ ಮಂಚೂಣಿಯಲ್ಲಿರುವುದರಿಂದ ನಮ್ಮ ಕೇವಲ ಈ ಗ್ರಾಮೀಣ ಪ್ರದೇಶದಿಂದ ಒಂದು 2400 ವಿದ್ಯಾರ್ಥಿಗಳು ಒಂದು ಸಂಸ್ಥೆಗೆ ಬರ್ತಾ ಇದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಉದಾಹರಣೆ. ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗಿದೆ ಅಂತ ನೋಡಬೇಕಾದ್ರೆ ಈ ಮಕ್ಕಳ ಸಂಖ್ಯೆಯಲ್ಲೇ ನಾವು ನೋಡ್ಬೋದು. ಎಸ್, ಈಗ ನಿಮ್ಮ ಹೊರಗಿಂದ ಬರುವ ಸ್ಟೂಡೆಂಟ್ಸ್ಗೆ ಒಂದು ಸಣ್ಣ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಈ ಕಳೆದ ವರ್ಷದಿಂದ ನಾವೊಂದು ಸಣ್ಣ ಆಲೋಚನೆಯನ್ನು ಮಾಡಿ, ಯಾಕೆಂದರೆ ನಮಗೆ ಬಹಳಷ್ಟು ಜನರು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ಅಂತ. ಕಳೆದ ವರ್ಷದಿಂದ ನಾವು ಅದಕ್ಕೊಂದು ಪ್ಲ್ಯಾನ್ ಮಾಡಿ ಈ ವರ್ಷದಿಂದ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಒಂದು ಹುಡುಗರಿಗೂ ಹಾಸ್ಟೆಲ್ ವ್ಯವಸ್ಥೆ ಇದೆ, ಜೊತೆಗೆ ಹುಡುಗಿಯರಿಗೂ ಸಹ ಒಂದು ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಿಸಿ ಈಗ ಅದು ಫಂಕ್ಷನಿಂಗ್ ಆಗ್ತಾ ಇದೆ. ಮುಂದಿನ ವರ್ಷದಲ್ಲಿ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಸ್ತಾರ ಮಾಡಲಿಕ್ಕೆ ನಾವು ಅದರ ಬಗ್ಗೆ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಮ್ಮ ಈ ಇನ್ಸ್ಟಿಟ್ಯೂಷನ್ ಬೆಳೀತಾ ಇದೆ. ನೀವು ಕೂಡ ಇದರ ಬೆಳವಣಿಗೆಯಲ್ಲಿ ಒಂದು ಪಾಲುದಾರರು ಎಂಬುದನ್ನು ಬಯಸಿದರೆ ದಯವಿಟ್ಟು ನಿಮ್ಮ ಸ್ಕ್ರೀನಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅವರಿಗೆ ಯಾವತ್ತೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದು ಅಡ್ಮಿಷನ್ಗೆ ಇರಲಿ, ಅಥವಾ ಈ ಸ್ಕೂಲ್ಗೆ, ಈ ಇನ್ಸ್ಟಿಟ್ಯೂಷನ್ಗೆ ಹೇಗೆ ಸಪೋರ್ಟ್ ಮಾಡುವುದರ ಬಗ್ಗೆ ಇರಲಿ, ಅಥವಾ ಏನಾದರೂ ಸಜೆಷನ್ ಇದ್ದರೆ ಅದರ ಬಗ್ಗೆ ಕೂಡ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಸಹ ಧನ್ಯವಾದ. ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಕ್ರೈಸ್ಟ್ ಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ನಷ್ಟು ಬೆಳೆಯಲಿ ಅಂತ ಹೇಳ್ತಾ ಇದ್ದೇನೆ. ನಾನು ವಾಲ್ಟರ್ ನಂದಳಿಕೆ, ಈ ಇನ್ಸ್ಟಿಟ್ಯೂಷನ್ನ ಕ್ಯಾಂಪಸ್ನಿಂದ ಮಾತಾಡ್ತಾ ಇದ್ದೇನೆ. ನಮಸ್ಕಾರ.